ದಿನಕ್ಕೊಂದು ದೈವವಾಕ್ಯ. ಮನುಷ್ಯನ ನಡತೆಯೆಲ್ಲ ಸ್ವಂತ ದೃಷ್ಟಿಗೆ ಶುದ್ಧ, ಆದರೆ ಆತನ ಅಂತರಂಗವನ್ನು ವೀಕ್ಷಿಸುವಂಥವನು ಸರ್ವೇಶ್ವರ. ಜ್ಞಾನೋಕ್ತಿಗಳು 16:2. ಆತ್ಮಾವಲೋಕನ. ಮನುಷ್ಯನು ತನ್ನ ಕ್ರಿಯೆಗಳು ಸರಿ ಮತ್ತು ಸಮರ್ಥನೀಯವೆಂದು ನಂಬಬಹುದಾದರೂ ದೇವರು ಆ ಕ್ರಿಯೆಗಳ ಹಿಂದಿನ ನಿಜವಾದ ಉದ್ದೇಶಗಳನ್ನು ನೋಡುತ್ತಾನೆ. ಮನುಷ್ಯನ ಎಲ್ಲ ಮಾರ್ಗಗಳು ಅವನ ಸ್ವಂತ ದೃಷ್ಟಿಯಲ್ಲಿ ಶುದ್ಧವಾಗಿರುವಂತೆಯೇ ಕಾಣಿಸುತ್ತದೆ. ಇದು ಸ್ವಯಂ ಸಮರ್ಥನೆಯೂ ಮಾನವ ಪ್ರವೃತ್ತಿಯೂ ಆಗಿದೆ. ದೇವರು ಕೇವಲ ಬಾಹ್ಯ ಕ್ರಿಯೆಗಳನ್ನು ನೋಡುವುದಿಲ್ಲ, ಅವನ ಹೃದಯ, ಕ್ರಿಯೆಗಳು ಮತ್ತು ಆ ಕ್ರಿಯೆಗಳ ಹಿಂದಿನ ಉದ್ದೇಶಗಳನ್ನು ಪರಿಶೀಲಿಸುತ್ತಾನೆ. ಆದ್ದರಿಂದ ಮಾನವ ಸಹಜ ಪತನಶೀಲ ಸ್ವಭಾವವನ್ನು, ಸ್ವಯಂ ವಂಚನೆಯ ಪ್ರವೃತ್ತಿಯನ್ನು ಆತ್ಮಾವಲೋಕನ ಮಾಡಿಕೊಂಡು ನಮ್ಮನ್ನು ನಾವು ನಿರ್ಣಯಿಸಿಕೊಳ್ಳುವಲ್ಲಿ ನಮ್ಮ ಇತಿಮಿತಿಗಳನ್ನು ತಿಳಿದು ಸರ್ವೇಶ್ವರ ನಮ್ಮ ಅಂತರಂಗವನ್ನು ಈಕ್ಷಿಸುತ್ತಾನೆ ಎಂದು ಅರಿತು ಬಾಳಿದರೆ ಜೀವನ ಸಾರ್ಥಕವಲ್ಲವೇ?